ಸ್ಯಾಂಡಲ್ವುಡ್ನಲ್ಲಿ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ಕದನ ಮತ್ತೊಂದು ಹಂತಕ್ಕೆ ಹೋಗ್ಬಿಟ್ಟಿದೆ. ನಗರ ಪೊಲೀಸ್ ಕಮಿಷನರ್ಗೆ ದೂರನ್ನ ಕೊಡುವುದಕ್ಕೆ ನಟಿ ರಮ್ಯಾ ಸಿದ್ಧರಾಗಿದ್ದಾರೆ. ಸಂಜೆ 5:30ಕ್ಕೆ ಕಮಿಷನರ್ ಕಚೇರಿಗೆ ತೆರಳಿ ನಟಿ ರಮ್ಯಾ ದೂರನ್ನ ಸಲ್ಲಿಕೆ ಮಾಡಲಿದ್ದಾರೆ. ಡಿ ಫ್ಯಾನ್ಸ್ಗೆ ಕಾನೂನಾತ್ಮಕ ಪಾಠವನ್ನ ಕಲಿಸೋಕೆ ಸಜ್ಜಾಗಿದ್ದಾರೆ ನಟಿ ರಮ್ಯಾ. ಅಶ್ಲೀಲ ಕಾಮೆಂಟ್ಗಳ ದಾಖಲೆ ಸಮೇತ ನಗರ ಪೊಲೀಸ್ ಆಯುಕ್ತರಿಗೆ ದೂರು ನೀಡುವುದಕ್ಕೆ ನಟಿ ರಮ್ಯಾ ಮುಂದಾಗಿದ್ದಾರೆ. ದೂರು ಕೊಟ್ಟ ಬಳಿಕ ಸೈಬರ್ ಪೊಲೀಸರಿಂದ ಈ ಬಗ್ಗೆ ತನಿಖೆ ನಡೆಯುವಂತಹ ಸಾಧ್ಯತೆ ಇದೆ. ಹೀಗಾಗಿ ದರ್ಶನ್ ಫ್ಯಾನ್ಸ್ಗೆ ಶುರುವಾಗಿದೆ ಢವಢವ ಬಂಧನದ ಆತಂಕ. ಎಲ್ಲಾ ದರ್ಶನ್ ಫ್ಯಾನ್ಸ್ಗೆ ಅಲ್ಲ, ಈ ಭಯ, ಈ ಢವಢವ ಶುರುವಾಗಿರೋದು ಯಾರ್ಯಾರು ನಟಿ ರಮ್ಯಾ ಅವರ ಡಿಎಂಗೆ ಹೋಗಿ ಅಶ್ಲೀಲವಾಗಿ ಕೆಟ್ಟು ಕೊಳಕಾಗಿ ಕೊಚ್ಚೆ ರೀತಿ ಮೆಸೇಜ್ ಮಾಡಿದ್ರಲ್ಲ, ಅಂಥವರಿಗೆ ಢವಢವ ಶುರುವಾಗಿದೆ. ಯಾರ್ಯಾರು ತಮಗೆ ಆ ರೀತಿ ಮೆಸೇಜ್ ಅನ್ನ ಮಾಡಿದ್ರೋ ಅಂಥವರ ವಿರುದ್ಧ ಸಮರವನ್ನ ಸಾರಿದ್ದಾರೆ ನಟಿ ರಮ್ಯಾ. ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾರಾದ್ರೂ ಒಬ್ರು ಮಾತನಾಡಲೇಬೇಕಲ್ಲ, ಅವ್ರು ಹೀಗೆ ಮೆಸೇಜ್ ಮಾಡ್ತಾರೆ, ಈ ರೀತಿ ಟ್ರೋಲ್ ಮಾಡ್ತಾರೆ, ಇಷ್ಟು ಕೆಟ್ಟದಾಗಿ ಅಸಹ್ಯವಾಗಿ ಹೆಣ್ಣು ಮಕ್ಕಳಿಗೆ ಪದ ಬಳಕೆಯನ್ನ ಮಾಡ್ತಾರೆ ಅಂತಂದ್ರೆ ಭಯಗೊಂಡು ಸೈಲೆಂಟ್ ಆಗಿರುವವಳು ನಾನಲ್ಲ. ಯಾವ ನನ್ನ ಮಗನಿಗೂ ನಾನು ಹೆದರೋದಿಲ್ಲ. ಇವತ್ತು ನಾನೊಬ್ಬ ಸೆಲೆಬ್ರಿಟಿಯಾಗಿ ನನಗೆ ಹೀಗೆ ಮಾಡ್ತಿದ್ದಾರೆ, ಬೇರೆ ಹೆಣ್ಮಕ್ಳಿಗೆ ಅವ್ರು ಮಾಡೋದಿಲ್ವಾ? ಅಂಥವ್ರಿಗೆ ಪಾಠ ಕಲಿಸೋದು ಬೇಡ್ವಾ? ಆ ಕಾರಣಕ್ಕಾಗಿನೇ ಸ್ಕ್ರೀನ್ ಶಾಟ್ಗಳನ್ನ ತೆಗೆದು ಹಾಕಿದ್ದೀನಿ. ಅವ್ರು ಯಾರು ಅನ್ನೋದು ಗೊತ್ತಾಗಬೇಕು ಅನ್ನುವ ಕಾರಣಕ್ಕೆ ಸ್ಕ್ರೀನ್ ಶಾಟ್ಗಳನ್ನ ತೆಗೆದು ನಾನು ಸ್ಟೋರಿನಲ್ಲಿ ಹಾಕಿದ್ದೀನಿ ಅಂತ ಹೇಳಿದ್ರು ನಟಿ ರಮ್ಯಾ. ನಿನ್ನೆ ನ್ಯೂಸ್ ಫಸ್ಟ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಇವತ್ತು ತಮ್ಮ ಈ ಹೋರಾಟವನ್ನ, ಈ ಅಶ್ಲೀಲ ಮೆಸೇಜ್ಗಳನ್ನ ಮಾಡುವಂಥವರ ವಿರುದ್ಧ, ಇದು ನೇರವಾಗಿ ದರ್ಶನ್ ಫ್ಯಾನ್ಸ್ ವಿರುದ್ಧ ಅಲ್ಲದೆ ಇದ್ರು ಅಶ್ಲೀಲ ಮೆಸೇಜ್, ಅಶ್ಲೀಲ ಕಾಮೆಂಟ್ಗಳನ್ನ ಮಾಡುವವರ ವಿರುದ್ಧ ನಟಿ ರಮ್ಯಾ ಸದ್ಯ ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗಿರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಕಾನೂನಾತ್ಮಕ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ನಟಿ ರಮ್ಯಾ. ಸಂಜೆ ಪೊಲೀಸ್ ಕಮಿಷನರ್ನ ಭೇಟಿಯಾಗಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಯಾವ ಸ್ಟೆಪ್ ಅನ್ನ ನಟಿ ರಮ್ಯಾ ಇಡಬಹುದು? ವಿದ್ಯಾ, ಇವತ್ತು ಸಂಜೆ 5 ಗಂಟೆಗೆ ರಮ್ಯಾ ಅವರು ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ತೆರಳಿ ದೂರು ಕೊಡೋದಕ್ಕೆ ನಿರ್ಧಾರ ಮಾಡಿರುವಂತದ್ದು. ಈ ಒಂದು ಕದನ ಆಗ್ತಾ ಇದೆ. ಈಗಾಗಲೇ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಅಶ್ಲೀಲ ಮೆಸೇಜ್ಗಳು ಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಅವರು ಕಾನೂನು ಹೋರಾಟಕ್ಕೆ ಮುಂದಾಗಿರುವಂತದ್ದು. ಇವತ್ತು ಸಂಜೆ 5 ಗಂಟೆಯ ನಂತರ ಅಂದ್ರೆ 5:30 ಸುಮಾರಿಗೆ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರಿಗೆ ದೂರನ್ನ ಕೊಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಯಾರ್ಯಾರು ತೀರಾ ಅಶ್ಲೀಲವಾಗಿ ಮೆಸೇಜ್ ಅನ್ನ ಮಾಡಿದ್ದಾರೆ, ಕಮೆಂಟ್ ಅನ್ನ ಮಾಡಿದ್ದಾರೆ, ಅವೆಲ್ಲದರ ಸ್ಕ್ರೀನ್ ಶಾಟ್ ಅನ್ನ ಕೂಡ ರಮ್ಯಾ ಅವರು ಕಲೆಕ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದಾರೆ. ಸೊ ಎಲ್ಲವನ್ನ ಕೂಡ ಪಿನ್ ಮಾಡ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ ತರ ರೆಡಿ ಮಾಡ್ಕೊಂಡು ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಈಗಾಗಲೇ ನಿರ್ಧಾರವನ್ನ ಮಾಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರು ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿದ್ಯಾ, ಅಂಕಿತಾ, ಈಗ ಕಮಿಷನರ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಂತಹ ನಂತರದಲ್ಲಿ ಮುಂದಿನ ಕ್ರಮ ಪೊಲೀಸ್ ಕಮಿಷನರ್ ಏನ್ ತಗೊಳ್ಬಹುದು? ಈ ರೀತಿ ಅಶ್ಲೀಲ ಮೆಸೇಜ್ ಮಾಡಿದವರಿಗೆ ಕಾನೂನಾತ್ಮಕ ಪಾಠ ಪೊಲೀಸರಿಂದ ಯಾವ ರೀತಿ ಆಗಬಹುದು ಅಂತ ಹೇಳಿ ಅಂಕಿತಾ? ವಿದ್ಯಾ, ಇದು ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡಿ ರಮ್ಯಾ ಅವರನ್ನ ತೇಜೋವಧೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ನಗರ ಪೊಲೀಸ್ ಆಯುಕ್ತರು ಈ ಒಂದು ಕಂಪ್ಲೇಂಟ್ ಅನ್ನ ರಿಸೀವ್ ಮಾಡಿಕೊಂಡು ಸಂಬಂಧಪಟ್ಟಂತಹ ಸೈಬರ್ ಕ್ರೈಮ್ ಠಾಣೆಗೆ ಈ ಒಂದು ಕೇಸನ್ನ ವರ್ಗಾವಣೆ ಮಾಡುವಂತಹ ಸಾಧ್ಯತೆ ಇದೆ. ಎಲ್ಲಾದ್ರೂ ವರ್ಗಾವಣೆ ಮಾಡಿದ್ದೇ ಆದಲ್ಲಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲಾಗುತ್ತೆ. FIR ದಾಖಲಾದ ಬಳಿಕ ಯಾರ್ಯಾರು ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಾರೆ ಅಂತವರನ್ನ ಪತ್ತೆ ಹಚ್ಚಿ ಕಾನೂನಾತ್ಮಕವಾಗಿ ಕ್ರಮವನ್ನ ಕೈಗೊಳ್ಳೋದಕ್ಕೆ ಎಲ್ಲಾ ರೀತಿಯ ಒಂದು ಆಸ್ಪದ ಇದೆ ಅದಕ್ಕೆ. ಸೊ ಆ ರೀತಿಯ ಕೆಲಸವನ್ನ ಕೂಡ ಮಾಡಬಹುದು. ಅದನ್ನ ಹೊರತುಪಡಿಸಿ ಅಂದ್ರೆ ರಮ್ಯಾ ಅವರು ಯಾವ ರೀತಿಯಾಗಿ ದೂರನ್ನ ಕೊಡ್ತಾರೆ, ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲವಾಗಿ ಮೆಸೇಜ್ ಅಥವಾ ಕಾಲ್ ಮಾಡಿ ನಿಂದಿಸುವವರ ಬಗ್ಗೆ ದೂರನ್ನ ಕೊಡ್ತಾರೆ ಅಥವಾ ಬೇರೆ ಯಾವ ರೀತಿಯಾಗಿ ಅವರು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಅನ್ನೋದ್ರ ಮೇಲೆ ಈ ಒಂದು ಪ್ರಕರಣ ನಿಲ್ಲುತ್ತೆ. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ನಲ್ಲಿ ನಟಿ ರಮ್ಯಾ ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗಿದ್ದಾರೆ. ನಗರ ಪೊಲೀಸ್ ಆಯುಕ್ತರಿಗೆ ಕಂಪ್ಲೇಂಟ್ ಅನ್ನ ಕೊಡೋಕೆ ಮುಂದಾಗಿದ್ದಾರೆ. ಯಾರು ತಮಗೆ ಈ ರೀತಿ ದರ್ಶನ್ ಫ್ಯಾನ್ಸ್ ಅಂತ ಹೇಳ್ಕೊಂಡು ಅಶ್ಲೀಲವಾಗಿ ಕೆಟ್ಟು ಕೊಳಕಾಗಿ ಮೆಸೇಜ್ ಮಾಡಿದಾರೋ, DM ಮಾಡಿದಾರೋ, ತಮ್ಮ ಸ್ಟೋರಿಗೆ ಕಾಮೆಂಟ್ ಮಾಡಿದಾರೋ ಅಂಥವರ ವಿರುದ್ಧ. ಇನ್ನು ಈ ಪ್ರಕರಣವ ಏನೇನಾಯ್ತು? ಈ ಪ್ರಕರಣದಲ್ಲಿ ಯಾಕೆ ರಮ್ಯಾ ವಿರುದ್ಧ ಇಷ್ಟು ಆಕ್ರೋಶ ವ್ಯಕ್ತವಾಗಿದ್ದು, ರಮ್ಯಾ ಇಂಥ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ಮುಂದಾಗಿದ್ಯಾಕೆ? ಅದನ್ನ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಟಿ ರಮ್ಯಾ ಅವರು ಮೊನ್ನೆ ಒಂದು ಪೋಸ್ಟ್ ಮಾಡಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಆಯ್ತಲ್ಲ,
ನಟ ದರ್ಶನ್ ಜಾಮೀನು ರದ್ದು ಕೋರಿ ಸಲ್ಲಿಸಿದ್ದಂತಹ ಅರ್ಜಿಯ ಆದೇಶವನ್ನ ಕಾಯ್ದಿರಿಸಲಾಯಿತಲ್ಲ, ಆ ಸಂದರ್ಭದಲ್ಲಿ ಹೈಕೋರ್ಟ್ ನಟ ದರ್ಶನ್ ಹಾಗೆ ಇತರೆ ಆರೋಪಿಗಳಿಗೆ ಕೊಟ್ಟಂತಹ ಜಾಮೀನನ್ನ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿತ್ತು, ಅಸಮಾಧಾನವನ್ನ ವ್ಯಕ್ತಪಡಿಸಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೋಸ್ಟ್ ಮಾಡಿದ್ರು ನಟಿ ರಮ್ಯಾ. ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗೋದಕ್ಕೆ ಸುಪ್ರೀಂ ಕೋರ್ಟೇ ಒಂದು ಭರವಸೆಯ ಬೆಳಕು ಅಂತ ಹೇಳಿ ಹಾಕಿದ್ರು. ನ್ಯಾಯ ಸಿಗುವಂತಹ ಭರವಸೆ ಇದೆ ಅಂತ ಹೇಳಿ ನಟಿ ರಮ್ಯಾ ತಮ್ಮ ಇನ್ಸ್ಟಾದಲ್ಲಿ ಸ್ಟೋರಿಯನ್ನ ಹಾಕೊಂಡಿದ್ರು. ಅದಾದ ನಂತರದಲ್ಲಿ ದರ್ಶನ್ ಅಭಿಮಾನಿಗಳು ಅಂತ ಹೇಳ್ಕೊಂಡವರಿಂದ ನಟಿ ರಮ್ಯಾಗೆ ಅಶ್ಲೀಲವಾದಂತಹ ಸಂದೇಶಗಳು ರವಾನೆಯಾಗಿದ್ದಾವೆ. ಈ ನಿಂದನೆಯನ್ನ ಸಹಿಸದೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನಟಿ ರಮ್ಯಾ ಪೋಸ್ಟ್ ಅನ್ನ ಹಾಕ್ತಾರೆ. ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಯಾಕೆ ನ್ಯಾಯ ಸಿಗಬೇಕು ಅನ್ನೋದಕ್ಕೆ ನಿಮ್ಮ ಕಾಮೆಂಟ್ಸ್ಗಳೇ ಆಧಾರ ಅಂತ ಹೇಳಿ ಕಟುವಾಗಿ ದರ್ಶನ್ ಫ್ಯಾನ್ಸ್ ಮಾಡಿದಂತಹ ಮೆಸೇಜ್ಗಳನ್ನ ಖಂಡಿಸ್ತಾರೆ ನಟಿ ರಮ್ಯಾ ಅವರು. ರೇಣುಕಾ ಸ್ವಾಮಿ ಕುಟುಂಬದ ಪರ ಧ್ವನಿಯನ್ನ ಎತ್ತಿದ್ದಕ್ಕೆ ಕಿರಿಕ್ ಕಾಮೆಂಟ್ಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಮೆಸೇಜ್ಗಳನ್ನ ನಟಿ ರಮ್ಯಾ ಅವರಿಗೆ ಮಾಡಲಾಗುತ್ತೆ, ಅವರಿಗೆ ಡೈರೆಕ್ಟ್ ಮೆಸೇಜ್ಗಳನ್ನ ಕಳುಹಿಸ್ತಾರೆ ಕೆಲವರು. ಇದರಿಂದ ರೊಚ್ಚಿಗೆದ್ದಂತಹ ರಮ್ಯಾ ಯಾರ್ಯಾರು ಆ ರೀತಿ ಅಶ್ಲೀಲವಾದಂತಹ ಪದಗಳನ್ನ ಬಳಕೆ ಮಾಡಿ ಮೆಸೇಜ್ ಮಾಡಿದಾರೋ, ಕೆಟ್ಟು ಕೊಳಕಾಗೆ ಮೆಸೇಜ್ ಮಾಡಿದಾರೋ, ಆ ಎಲ್ಲ ಸ್ಕ್ರೀನ್ ಶಾಟ್ಗಳನ್ನ ತಗೊಂಡು ಅದನ್ನ ತಮ್ಮ ಇನ್ಸ್ಟಾ ಸ್ಟೋರಿಯಲ್ಲಿ ಪೋಸ್ಟ್ ಮಾಡ್ತಾರೆ. ನೋಡಿ, ರೇಣುಕಾ ಸ್ವಾಮಿ ಮಾಡಿದಂತಹ ಮೆಸೇಜ್ಗೂ ದರ್ಶನ್ ಫ್ಯಾನ್ಸ್ಗೂ ಏನು ವ್ಯತ್ಯಾಸ ಇದೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಜೊತೆಗೆ ಈಗ ದರ್ಶನ್ ಫ್ಯಾನ್ಸ್ಗೆ ತಕ್ಕ ಪಾಠವನ್ನ ಕಲಿಸುವುದಕ್ಕೆ ಮುಂದಾಗಿದ್ದಾರೆ ನಟಿ ರಮ್ಯಾ, ಅದು ಕಾನೂನಾತ್ಮಕ ಹೋರಾಟದ ಮೂಲಕ. ಇದನ್ನ ಹೀಗೆ ಬಿಟ್ರೆ ಇವತ್ತು ನನಗಾಗಿದೆ, ನಾಳೆ ಮತ್ಯಾರಿಗೂ ಆಗುತ್ತೆ. ಈ ಮನಸ್ಥಿತಿ ಇದೆಯಲ್ಲ, ಸ್ತ್ರೀ ದ್ವೇಷದ ಮನಸ್ಥಿತಿ, ಈ ರೀತಿ ರೇಪ್ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ ಅಂತ ಹೇಳೋದು, ಇದರಿಂದಾಗಿನೇ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಅತ್ಯಾಚಾರ ಆಗ್ತಾ ಇದೆ, ಕೊಲೆಗಳಾಗ್ತಾ ಇದ್ದಾವೆ. ಹಾಗಾಗಿ ಇದನ್ನ ಖಂಡಿಸಬೇಕು, ಇದರ ವಿರುದ್ಧ ಧ್ವನಿ ಎತ್ತಲೇಬೇಕು. ಆ ಕಾರಣಕ್ಕಾಗಿ ದೂರನ್ನ ಕೊಡೋದಕ್ಕೆ ನಟಿ ರಮ್ಯಾ ಸಿದ್ಧರಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿನೇ ಇವತ್ತು ಸಂಜೆ 5:05 ಸುಮಾರಿಗೆ ನಗರ ಪೊಲೀಸ್ ಆಯುಕ್ತರನ್ನ ಅವರು ಭೇಟಿಯಾಗಲಿದ್ದಾರೆ. ಭೇಟಿಯಾಗಿ ತಮಗ್ ಬಂದಿರುವಂತಹ ಈ ಅಶ್ಲೀಲ ಕಾಮೆಂಟ್ಗಳ ಬಗ್ಗೆ, ಅಶ್ಲೀಲ ಮೆಸೇಜ್ಗಳ ಬಗ್ಗೆ ನಗರ ಪೊಲೀಸ್ ಆಯುಕ್ತರಿಗೆ ನಟಿ ರಮ್ಯಾ ದೂರನ್ನ ಸಲ್ಲಿಕೆ ಮಾಡುವವರಿದ್ದಾರೆ. ಇದೆಲ್ಲದರ ಮಧ್ಯೆ ನಟಿ ರಮ್ಯಾಗೆ ಕೌಂಟರ್ ಕೊಟ್ರ ದರ್ಶನ್ ಪತ್ನಿ, ಈ ಪ್ರಶ್ನೆ ಮೂಡುವುದಕ್ಕೆ ಕಾರಣ ನೀವು ನೋಡ್ತಾ ಇರುವಂತಹ ವಿಜಯಲಕ್ಷ್ಮಿಯವರು ಹಾಕಿರುವಂತಹ ಅದೊಂದು ಇನ್ಸ್ಟಾ ಸ್ಟೇಟಸ್, ಇನ್ಸ್ಟಾ ಸ್ಟೋರಿಯೊಂದನ್ನ ಹಾಕೊಂಡಿದ್ದಾರೆ. ಬುದ್ಧನ ಫೋಟೋ ಇದೆ, ಆ ಬುದ್ಧನ ಫೋಟೋದ ಕೆಳಗೆ ಮಾರ್ಮಿಕವಾದಂತಹ ಪದಗಳಿದ್ದಾವೆ. ಆ ಪೋಸ್ಟ್ ಅನ್ನ ಹಾಕುವ ಮೂಲಕ ನಟಿ ರಮ್ಯಾಗೆ ಕೌಂಟರ್ನ ಕೊಟ್ರ ವಿಜಯಲಕ್ಷ್ಮಿಯವರು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಅವರು ಹಾಕಿರುವಂತಹ ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೀರಿ, ಅದರಲ್ಲಿ ಬರೆದಿರೋದೇನು ಅಂದ್ರೆ, ಮೂರ್ಖ ಅವನ ಮಾತಿನಿಂದ ಗುರುತಿಸಲ್ಪಡ್ತಾನೆ, ಬುದ್ಧಿವಂತ ಮೌನದಿಂದ ಗುರುತಿಸಲ್ಪಡ್ತಾನೆ ಅಂತ ಹೇಳಿ ಬರ್ಕೊಂಡಿದ್ದಾರೆ. ಅಂದ್ರೆ ಅದರ ಅರ್ಥ ಏನು? ಈ ಎಲ್ಲ ಗೊಂದಲಗಳು ಏನಾಗ್ತಾ ಇದೆ ಅಥವಾ ಈ ಟೀಕೆಗಳು ಏನ್ ಕೇಳಿ ಬರ್ತಾ ಇದೆ ನಟ ದರ್ಶನ್ ಹಾಗೆ ಅವರ ಫ್ಯಾನ್ಸ್ ವಿರುದ್ಧ ನಟಿ ರಮ್ಯಾ ಅವ್ರು ಏನ್ ಮಾಡ್ತಿದ್ದಾರೆ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕಿಂತ, ಅಂದ್ರೆ ಪ್ರತಿಕ್ರಿಯೆಯನ್ನ ಕೊಡೋದಕ್ಕಿಂತ ಮೌನವಾಗಿರೋದೇ ಲೇಸು, ಮೌನವಾಗಿರೋದೇ ಬುದ್ಧಿವಂತಿಕೆ, ಮಾತನಾಡ್ತಾ ಇರೋರೆಲ್ಲ ಮೂರ್ಖರು ಅನ್ನುವಂಥ ಅರ್ಥದಲ್ಲಿ ಆ ಪೋಸ್ಟ್ ಅನ್ನ ಹಾಕಿದ್ರ ವಿಜಯಲಕ್ಷ್ಮಿ ಅವರು. ಆ ಮೂಲಕ ನಟಿ ರಮ್ಯಾ ಅವರಿಗೆ ಕೌಂಟರ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ರ ವಿಜಯಲಕ್ಷ್ಮಿ ಅವರು. ಇಂಥದ್ದೊಂದು ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಆದ್ರೆ ಈ ನಿರೀಕ್ಷೆಯನ್ನ ಕೆಲ ಅಭಿಮಾನಿಗಳು, ಈಗ ಯಾರು ನಟ ದರ್ಶನ್ ಅವರಿಗೆ ಇದೇ ರೀತಿಯ ಅಭಿಮಾನಿಗಳಿದ್ದಾರೆ, ಈ ರೀತಿ ಅಶ್ಲೀಲ ಕಮೆಂಟ್ ಹಾಕೋರೇ ಅಭಿಮಾನಿಗಳು ಖಂಡಿತ ಅಲ್ಲ, ಎಷ್ಟೋ ಒಳ್ಳೆಯ ಅಭಿಮಾನಿಗಳಿದ್ದಾರೆ, ಅವರ ಸಿನಿಮಾಗಳನ್ನ ಮೆಚ್ಚಿ ಕೊಂಡಾಡಿದವರಿದ್ದಾರೆ, ಅವರಿಗೆ ಡೈ ಹಾರ್ಟ್ಸ್ ಫ್ಯಾನ್ಸ್ ಇದ್ದಾರೆ, ಬಹಳ ಒಳ್ಳೆಯ ಅಭಿಮಾನಿಗಳು, ಬೇರೆ ನಟರನ್ನ, ಬೇರೆ ನಟರ ಅಭಿಮಾನಿಗಳನ್ನ ಗೌರವಿಸುವಂತಹ ಅಭಿಮಾನಿಗಳು ಇದ್ದಾರೆ. ವಿಜಯಲಕ್ಷ್ಮಿ ಅವರು ಹೀಗೆ ಹಾಕೋದಕ್ಕಿಂತ ಒಂದು ಸಂದೇಶವನ್ನ ಕೊಡಬಹುದಾಗಿತ್ತು. ಯಾಕಂದ್ರೆ ನಟ ದರ್ಶನ್ ಜೈಲಿಗೆ ಹೋಗಿ ಬಂದ್ಮೇಲೆ ಆಗಿನಿಂದಾನು ಅವರ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳ ಜೊತೆ ಕಮ್ಯುನಿಕೇಶನ್ ಮಾಡ್ತಾ ಇರೋರು ವಿಜಯಲಕ್ಷ್ಮಿ ಅವರು. ಅದರ ಬದಲಾಗಿ ಅವರು ಈ ರೀತಿ ಕೆಟ್ಟದಾಗಿ ಮೆಸೇಜ್ ಮಾಡೋದಕ್ಕೆ ಹೋಗಬೇಡಿ, ಅಶ್ಲೀಲ ಸಂದೇಶಗಳನ್ನ ಕಳುಹಿಸೋದಕ್ಕೆ ಹೋಗಬೇಡಿ, ತಾಳ್ಮೆಯಿಂದ ಕಾಯೋಣ, ಆ ರೀತಿ ಏನಾದ್ರೂ ಅಭಿಮಾನಿಗಳ ಆ ಆಕ್ರೋಶವನ್ನ ತಣ್ಣಗಾಗಿಸುವಂತಹ ರೀತಿಯಲ್ಲಿ ಅಥವಾ ಏನೋ ಒಂದು ಒಳ್ಳೆಯ ಸಂದೇಶವನ್ನ ಕೊಡುವಂತಹ ರೀತಿಯಲ್ಲಿ ವಿಜಯಲಕ್ಷ್ಮಿ ಅವರು ಮೆಸೇಜ್ ಮಾಡಬಹುದಾಗಿತ್ತು. ಅವ್ರು ಹಾಗೆ ಮಾಡಲಿಲ್ಲ. ಮಾತಿಗಿಂತ ಮೌನಾನೇ ಲೇಸು, ಮಾತನಾಡುವವರೇ ಮೂರ್ಖರು, ಮೌನವಾಗಿರುವವರೇ ಬುದ್ಧಿವಂತರು ಅನ್ನುವಂಥ ಅರ್ಥದಲ್ಲಿ ಮೆಸೇಜ್ ಮಾಡಿದ್ದಾರೆ.
ಅವರ ಈ ಸಂದೇಶ ಏನಿದೆ, ಅವರ ಈ ಇನ್ಸ್ಟಾ ಸ್ಟೋರಿ ಏನಿದೆ, ಸದ್ಯಕ್ಕಾಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಎಲ್ಲ ಒಂದ್ ಕಡೆ ನಟಿ ರಮ್ಯಾ ಅವರಿಗೆ ಈ ಕೌಂಟರ್ ಅನ್ನ ಕೊಡ್ತೀರಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಇದೆಲ್ಲದರ ಮಧ್ಯೆ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ವಾರ್ಗೆ ನಟಿ ರಕ್ಷಿತಾ ಅವರ ಎಂಟ್ರಿ ಆಗಿದೆ. ನಟಿ ರಕ್ಷಿತಾ ನಟ ದರ್ಶನ್ ಅವರ ಅತ್ಯಾಪ್ತ ಗೆಳತಿ, ಅವರ ಎಂಟ್ರಿ ಆಗಿದೆ. ದರ್ಶನ್ ಪರವಾಗಿ ನಟಿ ರಕ್ಷಿತಾ ಇನ್ಸ್ಟಾ ಪೋಸ್ಟ್ ಅನ್ನ ಹಾಕಿದ್ದಾರೆ. ದರ್ಶನ್ ವಿಚಾರವಾಗಿ ರಕ್ಷಿತಾ ಸಪೋರ್ಟ್ ಮಾಡಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಅವರ ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೀರಿ. ರಮ್ಯಾ ಅವರ ಆ ಸ್ಟೇಟ್ಮೆಂಟ್ಗಳಿಗೆ ರಕ್ಷಿತಾ ಪ್ರತಿಕ್ರಿಯೆ ಕೊಟ್ರ ಅನ್ನೋದು ಪ್ರಶ್ನೆ. ಜನರ ಮಾನಸಿಕ ಆರೋಗ್ಯವನ್ನ ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ, ದಯವಿಟ್ಟು ಯಾವಾಗ್ಲೂ ದಯೆಯಿಂದ ಇರಿ ಅಂತ ಹೇಳಿ ಪೋಸ್ಟ್ ಅನ್ನ ಹಾಕಿದ್ದಾರೆ ನಟಿ ರಕ್ಷಿತಾ ಅವರು. ನಟ ದರ್ಶನ್ ಅವರನ್ನ ಬೆಂಬಲಿಸಿ ರಕ್ಷಿತಾ ಪ್ರೇಮ್ ಈ ಇನ್ಸ್ಟಾ ಸ್ಟೋರಿಯನ್ನ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯು ಕಾನ್ ಸಿ ಪೀಪಲ್ಸ್ ಮೆಂಟಲ್ ಹೆಲ್ತ್ ಅಂತ ಹಾಕಿದ್ದಾರೆ. ಅಂದ್ರೆ ಈಗ ಯಾರ್ಯಾರು ಈ ರೀತಿ ಕೆಟ್ಟ ಕೊಳಕಾಗಿ ಮೆಸೇಜ್ ಮಾಡ್ತಿದಾರೋ ಅದೆಲ್ಲದಕ್ಕೂ ನಟ ದರ್ಶನ್ ಜವಾಬ್ದಾರಿ ಆಗೋದಿಲ್ಲ. ಅವರು ತಮ್ಮ ಅಭಿಮಾನಿಗಳ ಮೆಂಟಲ್ ಹೆಲ್ತ್ ಅನ್ನ ಯಾರೋ ಈ ರೀತಿ ಮೆಸೇಜ್ ಮಾಡ್ತಾರೆ ಅಂತ ಹೇಳಿ ಅವರು ಹೊಣೆಗಾರಿಕೆಯನ್ನ ಹೊತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಅರ್ಥದಲ್ಲಿ ನಟಿ ರಕ್ಷಿತಾ ಅವರು ಮೆಸೇಜ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ನಟ ದರ್ಶನ್ ಅವರನ್ನ ಬೆಂಬಲಿಸಿ ಮೆಸೇಜ್ ಮಾಡಿರೋ ರೀತಿ ಕಾಣಿಸ್ತಾ ಇದೆ. ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಅವರ ಅತ್ಯಾಪ್ತ ಗೆಳತಿ. ಬಟ್ ರಮ್ಯಾ ಅವರು ಮಾಡಿರುವಂತಹ ಆರೋಪ ಏನು? ರಮ್ಯಾ ಅವರು ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾರು ಪ್ರಾಣವನ್ನ ಕಳ್ಕೊಂಡಿದ್ದಾರೋ ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗ್ಲಿ ಅಂತ ಹೇಳಿ ಮಾಡಿದಂತಹ ಒಂದು ಪೋಸ್ಟ್ಗೆ ಈ ರೀತಿ ಅಶ್ಲೀಲವಾಗಿ, ಈ ರೀತಿ ಕೆಟ್ಟು ಕೊಳಕಾಗಿ ಒಂದು ಮೆಸೇಜ್ ಅನ್ನ ಮಾಡ್ತಾರೆ, ಕಾಮೆಂಟ್ ಅನ್ನ ಮಾಡ್ತಾರೆ ಅಂತಂದ್ರೆ ಅದನ್ನ ಪ್ರಶ್ನೆ ಮಾಡೋ ತಪ್ಪಾ ಅನ್ನೋದು ರಮ್ಯಾ ಮಾಡ್ತಾ ಇರುವಂತಹ ಪ್ರಶ್ನೆ. ಆದ್ರೆ ಇಲ್ಲಿ ರಕ್ಷಿತಾ ಅವರು ತೆಗೆದುಕೊಂಡಿರುವಂತಹ ಸ್ಟ್ಯಾಂಡ್ ಅವರ ಒಂದು ಪೋಸ್ಟ್ ನಿಂದ ಗೊತ್ತಾಗ್ತಾ ಇದೆ. ಇನ್ನು ನಟಿ ರಮ್ಯಾ ಅವರನ್ನ ಬೆಂಬಲಿಸಿ ಪ್ರಥಮ್ ಪೋಸ್ಟ್ ಮಾಡಿದ್ದಾರೆ. ಪ್ರಥಮ್ ಹಾಗೆ ದರ್ಶನ್ ಫ್ಯಾನ್ಸ್ ಮಧ್ಯೆ ನಿನ್ನೆ ಆದಂತಹ ಬೆಳವಣಿಗೆ, 2-3 ದಿನಗಳಿಂದ ನಡೆದಂತಹ ವಾರ್ ನಿಮ್ಗೆಲ್ಲ ಗೊತ್ತೇ ಇದೆ. ಈಗ ರಮ್ಯಾ ರಿಯಾಕ್ಟ್ ಮಾಡ್ತಾ ಇದ್ದ ಹಾಗೆ, ದರ್ಶನ್ ಫ್ಯಾನ್ಸ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದ ಹಾಗೆ, ಬಹಿರಂಗವಾಗಿ ಎಚ್ಚರಿಕೆಯ ಸಂದೇಶವನ್ನ ನೀಡ್ತಾ ಇದ್ದ ಹಾಗೆ ಪ್ರಥಮ್ ಪೋಸ್ಟ್ ಮಾಡಿದ್ದಾರೆ. ಎಲ್ಲ ಕಲಾವಿದರು ರಮ್ಯಾ ಆತ್ಮ ಗೌರವದ ಪರ ನಿಲ್ಲೋಣ ಅಂತ ಹೇಳಿ ಪ್ರಥಮ್ ಪೋಸ್ಟ್ ಅನ್ನ ಹಾಕಿ ನಟಿ ರಮ್ಯಾಗೆ ಬೆಂಬಲಿಸಿದ್ದಾರೆ. ಇಲ್ಲದೆ ಇದ್ರೆ ನಮಗೆ ಕಲಾವಿದರಾಗೋಕೆ ನಾಚಿಕೆಯಾಗಬೇಕು, ಕನ್ನಡ ಚಿತ್ರರಂಗವನ್ನ ಭಯದಿಂದ ಮುಕ್ತಗೊಳಿಸೋಣ, ಜಾಣ ಕಿವುಡ ಕಲಾವಿದರಿಗೆ ದೇವರು ಆಯಸ್ಸನ್ನ ಕೊಡ್ಲಿ ಅಂತ ಹೇಳಿ ನಟ ಪ್ರಥಮ್ ರಮ್ಯಾ ಅವರನ್ನ ಬೆಂಬಲಿಸಿ ದರ್ಶನ್ ಫ್ಯಾನ್ಸ್ ನಡೆಯನ್ನ ಖಂಡಿಸಿ ಪೋಸ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಪುಣ್ಯಾತ್ಮ ಕಲಾವಿದರಿಗೆ ದೇವರು 100 ಕಾಲ ಆಯಸ್ಸನ್ನ ನೀಡಲಿ. ಯಾರ್ಯಾರು ಈ ವಿಚಾರವಾಗಿ ಮಾತನಾಡ್ತಾ ಇಲ್ವೋ ಅವರಿಗೆ ಈ ಸಂದೇಶ. ಐ ಸ್ಟ್ಯಾಂಡ್ ವಿತ್ ದಿವ್ಯ ಸ್ಪಂದನಾ ಮೇಡಮ್ ವಿತ್ ಡಿಗ್ನಿಟಿ. ಎಲ್ಲರೂ ನಟಿ ರಮ್ಯಾ ಅವರ ಪರವಾಗಿ ನಿಲ್ಲೋಣ, ಅವ್ರು ಏನ್ ಧ್ವನಿ ಎತ್ತಿದ್ದಾರೆ ಅವರ ಜೊತೆಯಾಗಿ ನಾವು ನಿಲ್ಲೋಣ ಅಂತ ಹೇಳಿ ನಟ ಪ್ರಥಮ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇನ್ನು ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ವಾರ್ ಏನ್ ನಡೀತಾ ಇದೆ, ರಮ್ಯಾ ನಡೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ಕಡೆ ಅವರನ್ನ ತೆಗಳುವಂತ, ಅವರನ್ನ ಟ್ರೋಲ್ ಮಾಡುವಂತಹ ಕೆಲಸಗಳಾಗ್ತಾ ಇದ್ರೆ ಮತ್ತೊಂದ್ ಕಡೆ ಅವರ ಪರವಾಗಿ ಅಭಿಯಾನ ನಡೀತಾ ಇದೆ. ನಾಯಿ ಬೊಗಳ್ತಾ ಇಲ್ಲಿ ಸಿಂಹಿಣಿಯೇ ಕ್ವೀನ್ ಅಂತ ಹೇಳಿ ಕೆಲವರು ಪೋಸ್ಟ್ ಮಾಡಿ ನಟಿ ರಮ್ಯಾ ಅವರ ಈ ಡೇರಿಂಗ್ ನಡೆಯ ಪರವಾಗಿ ನಿಂತಿದ್ದಾರೆ. ನಟಿ ರಮ್ಯಾ ಪರವಾಗಿ ಬ್ಯಾಟ್ ಬೀಸ್ತಿದ್ದಾರೆ ಹಲವರು. ಸಿಂಹಿಣಿಯೇ ಕ್ವೀನ್, ಬ್ಯೂಟಿ ವಿತ್ ಬ್ರೈನ್ ಅಂತೆಲ್ಲ ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಆ ಪೋಸ್ಟ್ಗಳನ್ನ ಗಮನಿಸ್ತಾ ಇದ್ದೀನಿ. ಮೊನ್ನೆ ಸುಪ್ರೀಂ ಕೋರ್ಟ್ನ ಆದೇಶವನ್ನ ಹೊಗಳಿ, ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್, ಹೈಕೋರ್ಟ್ ಜಾಮೀನು ನೀಡಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಹೊಗಳಿ ರಮ್ಯಾ ಮಾಡಿದಂತಹ ಪೋಸ್ಟ್ಗೆ ಏನೆಲ್ಲ ಟ್ರೋಲ್ಗಳಾಯ್ತೋ ಅದಕ್ಕೆ ತದ್ವಿರುದ್ಧವಾದಂತಹ ಮೆಸೇಜ್ಗಳು, ಮೀಮ್ಸ್ಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇರೋದು. ಅದು ನಟಿ ರಮ್ಯಾ ಅವರು ನ್ಯೂಸ್ ಫಸ್ಟ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಂತಹ ನಂತರದಲ್ಲಿ, ನಟ ದರ್ಶನ್ ಫ್ಯಾನ್ಸ್ ನಡೆಯನ್ನ ಡೇರಿಂಗ್ ಆಗಿ ಖಂಡಿಸಿದಂತಹ ನಂತರದಲ್ಲಿ ಅವರ ಈ ಡೇರಿಂಗ್ ನೇಚರ್ ಏನಿದೆ ಅದರ ಪರವಾಗಿ ನೆಟ್ಟಿಗರು ಅವರ ಜೊತೆಯಾಗಿ ನಿಂತಿದ್ದಾರೆ. ಸಿಂಹಿಣಿ ಅಂತ ಹೇಳಿ ಕರೆದಿದ್ದಾರೆ. ಇನ್ನು ಇದೆಲ್ಲದರ ಮಧ್ಯೆ ನಟ ದರ್ಶನ್ ಅವರ ಕಡೆಯಿಂದ ಒಂದು ರಿಯಾಕ್ಷನ್ ಅಥವಾ ಅವರ ಅಫಿಷಿಯಲ್ ಪೇಜ್ ಕಡೆಯಿಂದ ಒಂದು ರಿಯಾಕ್ಷನ್ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು. ಹೇಳಬೇಕು, ಅವರ ಅಭಿಮಾನಿಗಳಿಗೆ ತಿಳಿ ಹೇಳುವಂತಹ ಕೆಲಸವನ್ನ ನಟ ದರ್ಶನ್ ಅವರು ಮಾಡಬೇಕು ಅನ್ನುವಂಥ ನಿರೀಕ್ಷೆ ಇತ್ತು. ಆದ್ರೆ ಅವರ ಫ್ಯಾನ್ ಪೇಜ್ ಈ ಬಗ್ಗೆ ಪೋಸ್ಟ್ ಮಾಡಿದೆ. ಡಿ ಬಾಸ್ ಮೇಲೆ ಗೌರವವಿರುವಂತಹ ಫ್ಯಾನ್ಸ್ ಯಾವುದೇ ವಿವಾದಕ್ಕೆ ಕಿವಿಗೊಡಬೇಡಿ. ದರ್ಶನ್ ಅಫಿಷಿಯಲ್ ಫ್ಯಾನ್ ಪೇಜ್ ನಿಂದ ಅಭಿಮಾನಿಗಳಿಗೆ ಕೊಟ್ಟಿರುವಂತಹ ಸಂದೇಶ ಇದು.
ಅಭಿಮಾನಿಗಳ ಆಕ್ರೋಶದಿಂದ ದರ್ಶನ್ಗೆ ಸಮಸ್ಯೆ ಆಗಬಾರದು ಅಂತ ಹೇಳಿ ಆ ಪೋಸ್ಟ್ ನಲ್ಲಿ ತಿಳಿಸಲಾಗಿದೆ. ಆ ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೀರಿ. ಯಾವುದಕ್ಕೂ ರಿಯಾಕ್ಟ್ ಮಾಡೋದಕ್ಕೆ ಹೋಗಬೇಡಿ, ಯಾವುದಕ್ಕೂ ಯಾರಿಗೂ ಕೂಡ ಮೆಸೇಜ್ ಮಾಡೋದಕ್ಕೆ ಹೋಗಬೇಡಿ. ಈ ಪ್ರಚಾರ ಹುನ್ನಾರ ಅದು ಏನೇ ಇರಲಿ, ಯಾರು ಏನೇ ಅಂದ್ರೂ ಕೂಡ ತಲೆ ಕೆಡಿಸಿಕೊಳ್ಬೇಡಿ. ದರ್ಶನ್ ಫ್ಯಾನ್ಸ್ ಏನು ಅನ್ನುವುದಕ್ಕೆ ಸಮಾಜಮುಖಿ ಕಾರ್ಯಗಳು ಸಾಕ್ಷಿಯಾಗಿದ್ದಾವೆ. ಈ ಅವಮಾನಗಳಿದೆಯಲ್ಲ, ಇದು ಇನ್ನಷ್ಟು ಒಳ್ಳೆಯ ಕೆಲಸ ಮಾಡೋಕೆ ಮೆಟ್ಟಿಲಾಗ್ಲಿ ಅಂತ ಹೇಳಿ ದರ್ಶನ್ ಅಫಿಷಿಯಲ್ ಫ್ಯಾನ್ ಪೇಜ್ ನಿಂದ ಅಭಿಮಾನಿಗಳಿಗೆ ಸಂದೇಶವನ್ನ ಕೊಡಲಾಗಿದೆ. ಅಭಿಮಾನಿಗಳ ಆಕ್ರೋಶದಿಂದ ದರ್ಶನ್ಗೆ ಕಾನೂನಾತ್ಮಕವಾಗಿ ಸಮಸ್ಯೆ ಆಗದೇ ಇರುವಂತಹ ರೀತಿಯಲ್ಲಿ ಈ ಒಂದು ಪೋಸ್ಟ್ ಅನ್ನ ಹಾಕಿ ದರ್ಶನ್ ಅಭಿಮಾನಿಗಳಲ್ಲಿ ಮನವಿ ಮಾಡಲಾಗಿದೆ. ಇದು ಯಾರಿಂದ ನಿರೀಕ್ಷೆ ಇತ್ತು? ಇಂಥದ್ದೊಂದು ಮೆಸೇಜ್ ನಟ ದರ್ಶನ್ ಅವರಿಂದ ನಿರೀಕ್ಷೆ ಇತ್ತು. ನಟ ದರ್ಶನ್ ಅವರು ತಮ್ಮ ಅಭಿಮಾನಿಗಳಿಗೆ ಏನೋ ಒಂದು ಸಂದೇಶವನ್ನ ಕೊಡ್ತಾರೆ, ಈ ರೀತಿಯಾಗಿ ಮಾಡದೇ ಇರೋ ಹಾಗೆ ಒಂದು ಮೆಸೇಜ್ ಅನ್ನ ಕೊಡ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಅದು ದರ್ಶನ್ ಅವರ ಕಡೆಯಿಂದ ಬಂದಿಲ್ಲ. ಬಹುಶಃ ಅವರು ಏನೋ ಒಂದು ಸಂದೇಶವನ್ನ ಕೊಟ್ಟಿದ್ರೆ ಈ ರೀತಿ ಬೇರೆ ಬೇರೆ ನಟರು ಯಾರ್ಯಾರು ಮಾತನಾಡ್ತಿದಾರೋ ಅವರ ವಿರುದ್ಧ ಅವರ ಫ್ಯಾನ್ಸ್ ಏನು ಕೆಟ್ಟು ಕೊಳಕು ಅಶ್ಲೀಲ ಮಾತುಗಳಿಂದ ನಿಂದಿಸುವಂತಹ ಕೆಲಸ ಮಾಡ್ತಿದಾರೋ ಅದು ಸ್ಟಾಪ್ ಆಗ್ತಾ ಇತ್ತೋ ಏನೋ. ಆ ಕೆಲಸವನ್ನ ನಟ ದರ್ಶನ್ ಅವರು ಮಾಡಬಹುದಾಗಿತ್ತು, ಅವರು ಮಾಡಿಲ್ಲ. ಬಟ್ ಅವರ ಅಫಿಷಿಯಲ್ ಫ್ಯಾನ್ ಪೇಜ್ ಫೈನಲಿ ಇಂಥದ್ದೊಂದು ಮೆಸೇಜ್ ಅನ್ನ ಪಾಸ್ ಮಾಡಿದೆ. ಯಾರು ಈ ರೀತಿ ಮಾಡೋದಕ್ಕೆ ಹೋಗಬೇಡಿ, ಹಾಗೆ ಮಾಡೋದ್ರಿಂದ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಕಡೆ ನಟ ದರ್ಶನ್ ಅವರ ಬೇಲ್ ರದ್ದು ಅರ್ಜಿಯ ಆದೇಶ ಕಾಯ್ದಿರಿಸಲಾಗಿದೆ. ಏನು ಬೇಕಾದರೂ ಆಗಬಹುದು. ಈ ಮೆಸೇಜ್ಗಳಿಂದಾನೇ, ಈ ರೀತಿಯ ಅಭಿಮಾನಿಗಳ ನಡೆಯಿಂದಾನೇ ಅಲ್ಲಿ ಕಂಟಕ ಆಗಬಹುದು, ಕಾನೂನಾತ್ಮಕ ಹೋರಾಟಕ್ಕೆ ಸಂಕಷ್ಟ ಎದುರಾಗಬಹುದು ನಟ ದರ್ಶನ್ ಅವರಿಗೆ. ಆ ಕಾರಣಕ್ಕಾಗಿ ಅವರ ಅಫಿಷಿಯಲ್ ಫ್ಯಾನ್ ಪೇಜ್, ಆ ಫ್ಯಾನ್ ಪೇಜ್ ನಲ್ಲಿ ಸಂದೇಶವನ್ನ ಕೊಡುವಂತಹ ಕೆಲಸವನ್ನ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.